ಮೊದಲು ನಾವು ರಾಸಾಯನಿಕ ಕೃಷಿ ಮಾಡುತ್ತಿದ್ದೆವು. ಆದರೆ ನಿರೀಕ್ಷಿತ ಇಳುವರಿ ಮತ್ತು ತೃಪ್ತಿ ಸಿಗಲಿಲ್ಲ. ಆದ್ದರಿಂದ ನಾವು 2 ವರ್ಷಗಳ ಹಿಂದೆ ಸಂಪೂರ್ಣವಾಗಿ ಸಾವಯವ ಕೃಷಿಗೆ ಬದಲಾಯಿಸಿದೆವು. ಇಂದು ನಮಗೆ ಸಂಪೂರ್ಣ ವಿಶ್ವಾಸವಿದೆ ಮತ್ತು ಸಾವಯವ ಕೃಷಿಯಿಂದ ಮಾತ್ರ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಿದ್ದೇವೆ. FL77 ಅನ್ನು ಬಳಸಿದ ನಂತರ ಸಸ್ಯಗಳು ಹೆಚ್ಚು ಹೂವುಗಳನ್ನು ಬೆಳೆಸಿದವು. ಬಹಳಷ್ಟು ಚಿಗುರುಗಳು ಅಂಟಿಕೊಂಡಿವೆ. ಇದರಿಂದಾಗಿ ಇಳುವರಿಯು ಗಮನಾರ್ಹವಾಗಿ ಹೆಚ್ಚಾಯಿತು. ಕಾಯಿಗಳು ತುಂಬಾ ಹೊಳೆಯುವವು ಮತ್ತು ಉತ್ತಮ ಗುಣಮಟ್ಟದ್ದಾಗಿದ್ದವು. ಅವು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೂ ಸೂಕ್ತವಾಗಿದ್ದವು. ಇಳುವರಿಯಲ್ಲಿ ನಾವು ನೇರವಾಗಿ ದೊಡ್ಡ ಬದಲಾವಣೆಯನ್ನು ಕಂಡೆವು. ನಮಸ್ಕಾರ, ನಾನು ಲಿಂಗಸಾಮಿ, ತಿರುಪ್ಪೂರು ಜಿಲ್ಲೆಯ ಉದುಮಲೈಪೆಟ್ಟೈ ತಾಲ್ಲೂಕಿನ ಇಲಯ್ಯಮುತ್ತೂರ್ ಗ್ರಾಮದ ರೈತ. ನನಗೆ ಒಟ್ಟು 5 ಎಕರೆ ಭೂಮಿ ಇದೆ. ಇದರಲ್ಲಿ ನಾನು 3/4 ಎಕರೆಯಲ್ಲಿ ಬದನೆಕಾಯಿ ಮತ್ತು ಅರ್ಧ ಎಕರೆಯಲ್ಲಿ ಟೊಮೆಟೊ ಬೆಳೆಸಿದ್ದೇನೆ ಮತ್ತು 1.5 ಎಕರೆಯಲ್ಲಿ ತೆನ್ನಂಪಿಳ್ಳೈ ಇದೆ. ನೀರು ಲಭ್ಯವಿರುವ ಋತುಗಳಲ್ಲಿ ನಾವು ಉಳಿದ ಭೂಮಿಯನ್ನು ಕೃಷಿ ಮಾಡುತ್ತೇವೆ. ನಮ್ಮ ಪ್ರದೇಶದಲ್ಲಿ ಬದನೆಕಾಯಿ, ಟೊಮೆಟೊ ಮತ್ತು ಬೆಂಡೆಕಾಯಿಯಂತಹ ಬೆಳೆಗಳನ್ನು ಸರದಿಯಲ್ಲಿ ಬೆಳೆಸುವುದು ವಾಡಿಕೆ. ಬದನೆಕಾಯಿ ನೆಟ್ಟು 65 ದಿನಗಳಾಗಿವೆ. ಮೊದಲು ನಾವು ರಾಸಾಯನಿಕ ವಿಧಾನಗಳನ್ನು ಬಳಸಿ ಕೃಷಿ ಮಾಡುತ್ತಿದ್ದೆವು. ಆದರೆ ನಮಗೆ ನಿರೀಕ್ಷಿತ ಇಳುವರಿ ಮತ್ತು ತೃಪ್ತಿ ಸಿಗಲಿಲ್ಲ. ಆದ್ದರಿಂದ 2 ವರ್ಷಗಳ ಹಿಂದೆ ನಾವು ಸಂಪೂರ್ಣವಾಗಿ ಸಾವಯವ ಕೃಷಿಗೆ ಬದಲಾಯಿಸಿದೆವು. ಇಂದು ಸಾವಯವ ಕೃಷಿಯಿಂದ ಮಾತ್ರ ನಮಗೆ ಸಂಪೂರ್ಣ ವಿಶ್ವಾಸ ಮತ್ತು ಉತ್ತಮ ಫಲಿತಾಂಶಗಳು ಸಿಗುತ್ತಿವೆ. ನಾನು ಯೂಟ್ಯೂಬ್ನಲ್ಲಿ ಸಾವಯವ ಕೃಷಿಗೆ ಉತ್ತಮ ಉತ್ಪನ್ನಗಳನ್ನು ಹುಡುಕಿದಾಗ ನನಗೆ APKS ಆರ್ಗಾನಿಕ್ಸ್ ಬಗ್ಗೆ ಮಾಹಿತಿ ಸಿಕ್ಕಿತು. ನಾನು ತಕ್ಷಣ ಅವರನ್ನು ಸಂಪರ್ಕಿಸಿ ಬದನೆಕಾಯಿ ನೆಟ್ಟ ನಂತರ 15ನೇ ದಿನದಂದು ಯಾವ ಉತ್ಪನ್ನವನ್ನು ಬಳಸಬೇಕೆಂದು ಸಲಹೆ ಕೇಳಿದೆ. ನಂತರ ಅವರು ಅಭಿಮಾನ್ ಬಳಸಲು ಶಿಫಾರಸು ಮಾಡಿದರು. ಇದು ಆರಂಭಿಕ ಹಂತದಲ್ಲಿ ಸಸ್ಯದ ಬೆಳವಣಿಗೆಯನ್ನು ಸುಧಾರಿಸುತ್ತದೆ ಮತ್ತು ಶಿಲೀಂಧ್ರಗಳ ದಾಳಿಯಿಂದ ರಕ್ಷಿಸುತ್ತದೆ ಎಂದು ಅವರು ವಿವರಿಸಿದರು. ಅವರು ಹೇಳಿದಂತೆ ನಾವು 100 ಲೀಟರ್ ನೀರಿನಲ್ಲಿ 1 ಲೀಟರ್ ಅಭಿಮಾನನ್ನು ಬೆರೆಸಿ ಹನಿ ನೀರಾವರಿ ಮೂಲಕ ಹಾಕಿದ್ದೇವೆ. ನಮ್ಮ ಪ್ರದೇಶದಲ್ಲಿ ನೀರಿನ ಕೊರತೆ ಇರುವುದರಿಂದ ನಾವು ಈಗಾಗಲೇ ಹನಿ ನೀರಾವರಿಯನ್ನು ಬಳಸುತ್ತಿದ್ದೆವು. ಆದ್ದರಿಂದ ನಾವು ಅಭಿಮಾನನ್ನು ಸಹ ಅದೇ ರೀತಿಯಲ್ಲಿ ಹಾಕಿದ್ದೇವೆ. ಅಭಿಮಾನ್ ಬಳಸಿದ ನಂತರ ಸಸ್ಯಗಳ ಆರಂಭಿಕ ಹಂತದಲ್ಲಿ ಸಂಭವಿಸಿದ ಅನೇಕ ಸಮಸ್ಯೆಗಳು ನಿಯಂತ್ರಣಕ್ಕೆ ಬಂದವು. ಸಸ್ಯಗಳು ಸಾಯುವುದಿಲ್ಲ, ಬೆಳವಣಿಗೆಗೆ ಅಡ್ಡಿಯಾಗುವುದಿಲ್ಲ. ಕಾಂಡ ಮತ್ತು ಬೇರುಗಳು ಬಲವಾಗಿ ಬೆಳೆದವು. ಸಸ್ಯಗಳು ಚೆನ್ನಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯಲು ಪ್ರಾರಂಭಿಸಿದವು. ನಾವು 15ನೇ ದಿನದಲ್ಲಿ ಮೊದಲ ಬಾರಿಗೆ ಅಭಿಮಾನನ್ನು ಹಾಕಿದೆವು. ಅದರ ಉತ್ತಮ ಫಲಿತಾಂಶಗಳನ್ನು ನೋಡಿ 15 ದಿನಗಳ ನಂತರ ಅದನ್ನು ಮತ್ತೆ ಹಾಕಿದೆವು. ಅದರ ನಂತರವೂ ಸಸ್ಯಗಳ ಬೆಳವಣಿಗೆ ಇನ್ನೂ ಉತ್ತಮವಾಗಿತ್ತು. ಅದರ ನಂತರ ನಾವು ಮತ್ತೆ ಕಂಪನಿಯನ್ನು ಸಂಪರ್ಕಿಸಿ ಮುಂದಿನ ಹಂತದಲ್ಲಿ ನಾವು ಏನು ಬಳಸಬಹುದು ಎಂದು ಕೇಳಿದೆವು. ನಂತರ ಅವರು FL77 ಅನ್ನು ಬಳಸಲು ನಮಗೆ ಸಲಹೆ ನೀಡಿದರು. 12 ಲೀಟರ್ ಟ್ಯಾಂಕ್ನಲ್ಲಿ 200 ಮಿಲಿ FL77 ಅನ್ನು ಬೆರೆಸಿ ಹೂಬಿಡುವ ಅವಧಿಯಲ್ಲಿ ಎಲೆಗಳ ಮೂಲಕ ಸಿಂಪಡಿಸಿ 15 ದಿನಗಳಿಗೊಮ್ಮೆ ಬಳಸಬೇಕೆಂದು ಅವರು ಹೇಳಿದರು. ಅವರು ಹೇಳಿದಂತೆ ನಾವು ಅದನ್ನು ಬಳಸಿದ್ದೇವೆ. FL77 ಅನ್ನು ಬಳಸಿದ ನಂತರ ಸಸ್ಯಗಳು ಹೆಚ್ಚು ಹೂವುಗಳನ್ನು ಬೆಳೆಸಿದವು. ಚಿಗುರುಗಳು ತುಂಬಾ ಬಲವಾಗಿದ್ದವು. ಇದರಿಂದಾಗಿ ಬೀಜಗಳ ಸಂಖ್ಯೆಯು ಗಮನಾರ್ಹವಾಗಿ ಹೆಚ್ಚಾಯಿತು. ಬೀಜಕೋಶಗಳು ತುಂಬಾ ಹೊಳೆಯುವವು ಮತ್ತು ಉತ್ತಮ ಗುಣಮಟ್ಟದ್ದಾಗಿದ್ದವು. ಅವು ಮಾರುಕಟ್ಟೆಯಲ್ಲಿ ಮಾರಾಟಕ್ಕೆ ಸಹ ತುಂಬಾ ಸೂಕ್ತವಾಗಿದ್ದವು. ಇಳುವರಿಯಲ್ಲಿ ನಾವು ನೇರವಾಗಿ ದೊಡ್ಡ ಬದಲಾವಣೆಯನ್ನು ಕಂಡಿದ್ದೇವೆ. ಹಿಂದೆ ನಾವು ಒಂದು ಕೊಯ್ಲಿನಲ್ಲಿ 5 ಕಟ್ಟುಗಳನ್ನು ಪಡೆದಿದ್ದೆವು. ಆದರೆ FL77 ಅನ್ನು ಬಳಸಿದ ನಂತರ ನಮಗೆ 10 ಕಟ್ಟುಗಳು ಸಿಕ್ಕವು. ನಂತರದ ಕೊಯ್ಲುಗಳಲ್ಲಿ ಇಳುವರಿ ಮತ್ತಷ್ಟು ಹೆಚ್ಚಾಯಿತು. ಅಭಿಮಾನ್ ಮತ್ತು FL77 ಎರಡೂ ಉತ್ಪನ್ನಗಳನ್ನು ಬಳಸಿದ ನಂತರ ನಾವು ಸಸ್ಯಗಳ ಬೆಳವಣಿಗೆ, ಹೂಬಿಡುವಿಕೆ, ಕಾಯಿಯ ಸೆಟ್, ಕಾಯಿಯ ಗುಣಮಟ್ಟ ಮತ್ತು ಇಳುವರಿಯಲ್ಲಿ ಉತ್ತಮ ಸುಧಾರಣೆಯನ್ನು ಅನುಭವಿಸಿದೆವು.